ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ, ಬನ್ನಿ ಗುರುಗಳು ಏನು ಹೇಳ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಅಗತ್ಯ ಇರೋರಿಗೆ ನಿಮ್ಮ ಸಹಾಯನ ಮುಂದುವರಿಸಿ ಅನ್ನುವಂಥದ್ದು ಇದೆ. ಸೊ ಅಗತ್ಯ ಇರೋರಿಗೆ ನಿಮ್ಮ ಸಹಾಯನ ಹೀಗೆ ಮುಂದುವರಿಸ್ತಾ ಇರಿ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದುಡ್ಡಿನ ವಿಚಾರದಲ್ಲಿ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ. ಒಂಚೂರು ಒಳ್ಳೇದು ಕೆಟ್ಟದ್ದು ಜೀವನದಲ್ಲಿ ಇದ್ದಿದ್ದೇನೆ. ಸೊ ಒಳ್ಳೇದು ಕೆಟ್ಟದ್ದು ಎರಡನ್ನು ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವಾಗ್ಲೂ ನೀವೇ ವಿನ್ ಆಗ್ತಿದ್ದೀರಾ, ಅದ್ರ ಜೊತೆಗೆ ನಿಮ್ ಜೊತೆ ಇರೋರು ವಿನ್ ಆಗ್ತಿದ್ದಾರೆ. ಇಲ್ಲಿ ನಿಮ್ಮ ಶತ್ರುಗಳಿಗೂ ವಿನ್ನಿಂಗ್ ಮೂಮೆಂಟ್ ಇದೆ, ನಿಮ್ಗೂ ಕೂಡ ವಿನ್ನಿಂಗ್ ಮೂಮೆಂಟ್ ಇದೆ. ಸೊ ಹಾಗಾಗಿ ಎರಡು ಸೈಡು ಒಂದೇ ತರ ಇದೆ. ಸದ್ಯಕ್ಕೆ ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಇನ್ನೊಬ್ರ ಜೀವನಕ್ಕೆ ಭರವಸೆಯ ಬೆಳಕು ನೀವಾಗಿ, ನಿಮ್ಮ ಜೀವನಕ್ಕೆ ಗುರುಗಳು ಭರವಸೆಯ ಬೆಳಕಾಗಿ ಇರ್ತಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಒಂದಷ್ಟು ತಲೆನ ಕೆಡ್ಸ್ಕೊಂಡಿದ್ದೀರಾ. ಆರ್ಥಿಕ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ, ಉದ್ಯೋಗದಲ್ಲಿ ಯಾವಾಗ ಯಶಸ್ಸು ಸಿಗುತ್ತೆ ಅಂತಿರೋರ್ಗೂ ಕೂಡ ಹೊಸ ಯಶಸ್ಸು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಹೊಸ ಜಾಗ, ಜಮೀನು ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಇಂಡಿಯನ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ. ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎರಡು ಕೈಗಳಿಗೆ ನಿಮ್ಮ ಶಕ್ತಿನ ಸರಿಯಾದ ರೀತಿಯಲ್ಲಿ ಎನರ್ಜಿ ಫ್ಲೋ ಆಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫ್ರೀ ವಿಲ್ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಆಸೆ ಏನಿದೆ ಇದೆಲ್ಲವೂ ಈಡೇರುತ್ತೆ. ಅದು ಒಂದ್ ಕಡೆ ಇಟ್ಬಿಡಿ. ಇನ್ನೊಂದೇನು ಅಂದ್ರೆ ನಿಮ್ಗೆ ಅದ್ಬೇಕು ಇದ್ಬೇಕು ಅಂತ ಕೇಳೋದು ಸ್ವಲ್ಪ ಕಡಿಮೆ ಮಾಡ್ಕೊಂಡು, ನಿಮ್ಗೆ ಏನ್ ಕೊಡ್ತಾರೆ ನಿಮ್ಮ ಗುರುಗಳು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಗೆ ದಿ ಬೆಸ್ಟ್ ಏನಿದೆ, ನಿಮ್ಗೆ ಅತ್ಯುತ್ತಮವಾದದ್ದು ಏನ್ ಕೊಡಬಹುದು ಭಗವಂತ, ನಿಮ್ಮ ಗುರುಗಳು ಅದನ್ನ ನಿಮ್ಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಫ್ರೀ ವಿಲ್ ಇದೆ. ಏನಾದ್ರೂ ಏಂಜಲ್ಸ್ ನಿಮ್ಮ ಜೀವನದಲ್ಲಿ ಬಂಧ ಆಗಿದ್ರೆ ಅಥವಾ ನಿಮ್ಮ ಚಕ್ರಗಳು ಬ್ಲಾಕೇಜ್ ಆಗಿದ್ರೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಹೋಮ ಮಾಡ್ಕೊಂಡ್ರೆ ಬೆಟರ್ ಆಗಬಹುದು ಅನ್ನುವಂಥದ್ದು ಇದೆ. ಭಯ ಬೇಡ, ಚಿಂತೆ ಬೇಡ, ಕೋಪ ಬೇಡ ಅನ್ನುವಂಥದ್ದು ಇದೆ. ಒಂದು ಹೋಮದಿಂದ ಸಾಕಷ್ಟು ಪಾಸಿಟಿವ್ ಎನರ್ಜಿನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಒಳ್ಳೆಯವರಾಗಕ್ಕೆ ಹೋಗಿ ಒಂದಷ್ಟು ಸಮಸ್ಯೆನ ಮಾಡ್ಕೊಂಡಿದ್ದೀರಾ. ತುಂಬಾ ದಿವಸದಿಂದ ಹೇಳ್ತಾನೆ ಇದೆ, ಇದು ಬರ್ತಾನೆ ಇದೆ, ಆದ್ರೂ ನೀವು ತಿದ್ಕೊಂಡಿಲ್ಲ. ತುಂಬಾ ಒಳ್ಳೆಯವರಾಗಕ್ಕೆ ಹೋಗ್ಬೇಡಿ. ನಿಮ್ಮ ಒಳ್ಳೆತನ ನಿಮ್ಗೇನೆ ಮುಳ್ಳಾಗ್ತಾ ಇದೆ. ಸೊ ಈಗಾದ್ರೂ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಗುರುಗಳು ಇದ್ದಾರೆ. ಈ ಗುರು, ಆ ಗುರು, ಇಂಥ ಗುರುನೇ ಎಲ್ಲ ಗುರುಗಳು ನಿಮ್ಗೋಸ್ಕರ ಕಷ್ಟನ ಪಡ್ತಿದ್ದಾರೆ, ನಿಮ್ಗೆ ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ನಾನಾ ವಿಧ ರೂಪದಲ್ಲಿ ಗುರುಗಳ ಆಶೀರ್ವಾದ ನಿಮ್ಗೆ ಇದೆ, ನಾನಾ ಗುರುಗಳ ಆಶೀರ್ವಾದ ಇದೆ. ನಿಮ್ ಜೀವನದಲ್ಲಿ ಏನೇ ನಡೀತಾ ಇದ್ರು ನಗ್ನಗ್ತಾ ಎದುರಿಸ್ಬೇಕು ನೀವು ಅನ್ನೋದನ್ನಷ್ಟೇ ನಿಮ್ಮ ಗುರುಗಳು ಬಯಸ್ತಾರೆ. ಅದನ್ನ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನಿಮ್ ಜೀವನಕ್ಕೆ ಏನ್ ಬೇಕು, ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಒಂದ್ ರೀತಿ ಮ್ಯಾಗ್ನೆಟ್ ತರ ನಿಮ್ಮ ಎನರ್ಜಿ, ನೀವೇನ್ ಕೇಳ್ತಿರೋ ಅದೆಲ್ಲ ನಿಮ್ ಜೀವನಕ್ಕೆ ಬರುತ್ತೆ. ಹಾಗಾಗಿ ಪಾಸಿಟಿವ್ ಕೇಳ್ಕೊಳ್ಳಿ, ಪಾಸಿಟಿವ್ ಆಗಿ ಬರುತ್ತೆ ಅನ್ನುವಂಥದ್ದು ಇದೆ. ನೀವು ತುಂಬಾ ಸ್ಪೆಷಲು, ನೀವು ತುಂಬಾ ಯೂನಿಕ್ ಆಗಿ ಇದ್ದೀರಾ. ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಿದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಂಡು ನೋಡ್ಬೇಡಿ ಅನ್ನುವಂಥದ್ದು ಇದೆ. ನಂಬಿಕೆ, ಭರವಸೆ ಅನ್ನೋದು ತುಂಬಾ ಮುಖ್ಯ, ಅದನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಬೇಡದಿರೋ ಅಂತ ವ್ಯಕ್ತಿಗಳ ಜೊತೆ ಮೈ ಮರೆತು ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಏನಿದೆ ಅದನ್ನ ಮರ್ತು ಬಿಟ್ಟಿದ್ದೀರಾ, ಸೋಲ್ ಪರ್ಪಸ್ ಕಡೆ ಗಮನನ ಕೊಟ್ಟಿಲ್ಲ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಏನೊಂದು ಸ್ಟ್ರಗಲ್ ಮಾಡ್ತಿದ್ದೀರಾ ಅಥವಾ ಸ್ಟ್ರಗಲ್ ಇದೆ, ಏನೊಂದು
ನೋವಿದೆ, ಆ ನೋವನ್ನ ಧೈರ್ಯವಾಗಿ ಎದುರಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಪಾಠಗಳು ಜೀವನ ಕಲಿಸಿದ್ರು ನೀವು ಕಲಿತಾ ಇಲ್ಲ, ಮತ್ತೆ ಮತ್ತೆ ಅದೇ ಅದೇ ತಪ್ಪನ್ನೇ ಮಾಡ್ತಾ ಇದ್ದೀರಾ. ಅಂಥ ತಪ್ಪನ್ನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪ್ರಾಮಿಸ್ ಮಾಡಿ ಮಿಸ್ ಮಾಡಿದ್ದೀರಾ, ಆ ಪ್ರಾಮಿಸನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರುವಂಥ ಪ್ರಾಮಿಸಸ್ಸನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದೆ. ನಿಮ್ಮ ಜೀವನದಲ್ಲಿ ಬೇಡದಿರೋ ಅಂಥ ವಿಚಾರಗಳು, ಬೇಡದಿರೋ ಅಂಥ ವ್ಯಕ್ತಿಗಳು, ಅನ್ವಾಂಟೆಡ್ ಥಾಟ್ಸ್ನ ಅಥವಾ ಹಿಂದೆ ಆಗಿರೋದನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಅಲ್ಲೇ ಕೂರಬೇಡಿ. ಯಾವಾಗ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಶರೀರದಲ್ಲಿ ಒಂದಷ್ಟು ಕ್ಲೀನಿಂಗನ್ನು ಮಾಡ್ಕೊಳ್ತೀರಾ, ಇವನ್ ನಿಮ್ಮ ಮೈಂಡ್ ಇರಬಹುದು, ಸಬ್ಕಾನ್ಷಿಯಸ್ ಮೈಂಡ್ ಇರಬಹುದು, ಆಗ ನಿಮ್ಮ ಜೀವನಕ್ಕೆ ಇನ್ನೊಂದಷ್ಟು ಒಳ್ಳೇದು ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನು ಯಾವತ್ತೂ ಒಂಟಿಯಲ್ಲ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಪ್ರತಿ ಕ್ಷಣ, ಪ್ರತಿ ಸಂದರ್ಭದಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮ್ಮ ಗುರುಗಳು ನಿಮಗೆ ಏನು ಹೇಳ್ತಾರೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಸೊ ಏನೋ ಒಂದು ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ ನಿಮಗೆ ಗುರುಗಳ ಕಡೆಯಿಂದ ಅನ್ನುವಂಥದ್ದು ಇದೆ. ನೀವು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಗುರುಗಳ ನಾಮ ಜಪನ ಮಾಡಿ ಅನ್ನುವಂಥದ್ದು ಇದೆ. ಇದರಿಂದ ನಿಮಗೆ ದಿನ ಜಪ ಮಾಡೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ವೃದ್ಧಿ ಬರುತ್ತೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಲ್ಲ ನಿಮ್ಮ ಮೈಂಡಿಗೆ ಬಿಟ್ಟಂಥದ್ದು. ನಿಮ್ಮ ಮೈಂಡ್ ಪವರ್ ತುಂಬ ಇಂಪಾರ್ಟೆಂಟು. ಸದ್ಯಕ್ಕೆ ಜಾಸ್ತಿ ತಲೆ ಉಪಯೋಗಿಸ್ತೀರಾ, ನಿಮ್ಮ ಗುರುಗಳು ಏನು ಹೇಳ್ತಾರೋ ಅದನ್ನಷ್ಟೇ ಕೇಳ್ಕೊಂಡು ಹೋಗಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನಸ್ಸಿನ ಮಾತು, ಹೃದಯದ ಮಾತನ್ನ ಕೇಳಿ ನಿಮ್ಮ ಮನೆಗೆ, ನಿಮ್ಮ ಹೃದಯಕ್ಕೆ ನಿಮ್ಮ ಗುರುಗಳನ್ನ ಒಮ್ಮೆ ಕರ್ಕೊಂಬನ್ನಿ. ಅವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಂಬಿಕೆ, ಭರವಸೆ ಇರಲಿ, ಶ್ರದ್ಧಾ ಭಕ್ತಿ ಇರಲಿ. ಸೊ ನಿಮ್ಮ ಭಕ್ತಿಯ ಶಕ್ತಿ ಏನಿದೆ ಇದನ್ನ ತಿಳ್ಕೊಳ್ಳಿ. ಭಕ್ತಿ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.